ಏನು ಪಹಲ್ಗಾಮ್ ಎನ್ನುವಂತಹ ಜಮ್ಮು ಕಾಶ್ಮೀರದ ಪ್ರವಾಸಿ ತಾಣದಲ್ಲಿ ಸುಮಾರು 27 ಜನ ಹಿಂದೂ ಕುಟುಂಬದ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದಂತಹ ಪಾಪಿ ಪಾಕಿಸ್ತಾನದ ಭಯೋತ್ಪಾದಕರನ್ನು ಇವತ್ತು ನಮ್ಮ ಭಾರತೀಯ ಹೆಮ್ಮೆಯ ಸೈನ್ಯ ಆಪರೇಷನ್ ಸಿಂಧೂರ ಎನ್ನುವಂತಹ ಒಂದು ಕಾರ್ಯಾಚರಣೆಯ ಮೂಲಕ ತಿರುಗೇಟನ್ನು ಕೊಟ್ಟಿದೆ. ಇವತ್ತು ಪಾಕಿಸ್ತಾನ ಬರೀ ಅವರ ಒಂದು ದೇಶದಲ್ಲಿ ಇರುವಂತಹ ಬಲೂಚಿಸ್ತಾನದಲ್ಲಿನೇ ಅವರಿಗೆ ಕಾಂಪಿಟೇಷನನ್ನು ಅಥವಾ ಹೋರಾಟವನ್ನು ಮಾಡಲಿಕ್ಕೆ ಆಗ್ತಿಲ್ಲ. ಅದರ ಒಂದು ಬೆನ್ನೆಲುಬಿನಲ್ಲಿ ಒಂದು ವಿಶ್ವದ ಅತಿ ದೊಡ್ಡ ಸೈನ್ಯ ಅಂದರೆ ವಿಶ್ವದ 4ನೇ ಅತಿ ದೊಡ್ಡ ಸೈನ್ಯವಾದಂತಹ ಭಾರತದ ಮೇಲೆ ಇವತ್ತು ದಾಳಿಯನ್ನು ಮಾಡಲಿಕ್ಕೆ ಬರ್ತಿದೆ ಅಂತ ಹೇಳಿದರೆ ಇದು ಒಂಥರ ಮಂಗನ ಕೈಯಲ್ಲಿ ಮಾಣಿಕ್ಯ ಇದ್ದುವಂಥ ಒಂದು ಸಂಸ್ಕೃತಿಯಲ್ಲಿ ಬೆಳೀತಾ ಇದೆ. ಇವತ್ತು ದೇಶ ದಿವಾಳಿಯಾಗಿ ಬೇರೆ ದೇಶದ ಜೊತೆಗೆ ಸಾಲದಲ್ಲಿ ಇರುವಂತಹ ದೇಶ ಇವತ್ತು ಭಾರತದ ವಿಶ್ವಗುರು ಜೊತೆಗೆ ಕಾಂಪಿಟೇಷನನ್ನು ಮಾಡ್ತಾ ಇರೋದು ಇದು ಅನಗತ್ಯವಾಗಿರೋವಂಥದ್ದು. ಮುಂದಿನ ದಿನಮಾನಗಳಲ್ಲಿ ಮೊದಲೊಂದಿತ್ತು ಸೈನಿಕರು ಗನ್ನನ್ನು ಲೋಡ್ ಮಾಡಿ ಇಟ್ಕೊಳ್ಳುವಂಥ ಪರಿಸ್ಥಿತಿ ಇತ್ತು. ಈಗ ಆ ಥರ ಏನಿಲ್ಲ. ಗುಂಡನ್ನು ಹೊಡಿತಾರೆ, ಹೆಣವನ್ನು ಉಳಿಸ್ತಾರೆ, ಆಮೇಲೆ ಬಂದು ಲೆಕ್ಕವನ್ನು ಕೊಡುವಂಥ ಒಂದು ಪರಿಸ್ಥಿತಿ ಇವತ್ತು ಭಾರತ ದೇಶಕ್ಕೆ ಬಂದಿದೆ. ಅಂತಹ ಸೈನಿಕರನ್ನು ಪಡೆದ ನಾವುಗಳು ಧನ್ಯರು. ಅವರಿಗೆ ಇವತ್ತು ಚಿರಋಣಿಯಾಗಿ ನಾವುಗಳು ಇರ್ತೇವೆ. ನಿಮ್ಮ ಹೆಸರು? ನಾಗರಾಜ್ ಪುರಂದಿಗೌಡ್, ವಿದ್ಯಾರ್ಥಿ ಪರಿಷತ್ ಸಿಟಿ ಸೆಕ್ರೆಟರಿ. ಏನು ಪಹಲ್ಗಾಮ್ ಎನ್ನುವಂತಹ ಜಮ್ಮು ಕಾಶ್ಮೀರದ ಪ್ರವಾಸಿ ತಾಣದಲ್ಲಿ ಸುಮಾರು 27 ಜನ ಹಿಂದೂ ಕುಟುಂಬದ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದಂತಹ ಪಾಪಿ ಪಾಕಿಸ್ತಾನದ ಭಯೋತ್ಪಾದಕರನ್ನು ಇವತ್ತು ನಮ್ಮ ಭಾರತೀಯ ಹೆಮ್ಮೆಯ ಸೈನ್ಯ ಆಪರೇಷನ್ ಸಿಂಧೂರ ಎನ್ನುವಂತಹ ಒಂದು ಕಾರ್ಯಾಚರಣೆಯ ಮೂಲಕ ತಿರುಗೇಟನ್ನು ಕೊಟ್ಟಿದೆ. ಇವತ್ತು ಪಾಕಿಸ್ತಾನ ಬರೀ ಅವರ ಒಂದು ದೇಶದಲ್ಲಿ ಇರುವಂತಹ ಬಲೂಚಿಸ್ತಾನದಲ್ಲಿನೇ ಅವರಿಗೆ ಕಾಂಪಿಟೇಷನನ್ನು ಅಥವಾ ಹೋರಾಟವನ್ನು ಮಾಡಲಿಕ್ಕೆ ಆಗ್ತಿಲ್ಲ. ಅದರ ಒಂದು ಬೆನ್ನೆಲುಬಿನಲ್ಲಿ ಒಂದು ವಿಶ್ವದ ಅತಿ ದೊಡ್ಡ ಸೈನ್ಯ ಅಂದರೆ ವಿಶ್ವದ 4ನೇ ಅತಿ ದೊಡ್ಡ ಸೈನ್ಯವಾದಂತಹ ಭಾರತದ ಮೇಲೆ ಇವತ್ತು ದಾಳಿಯನ್ನು ಮಾಡಲಿಕ್ಕೆ ಬರ್ತಿದೆ ಅಂತ ಹೇಳಿದರೆ ಇದು ಒಂಥರ ಮಂಗನ ಕೈಯಲ್ಲಿ ಮಾಣಿಕ್ಯ ಇದ್ದುವಂಥ ಒಂದು ಸಂಸ್ಕೃತಿಯಲ್ಲಿ ಬೆಳೀತಾ ಇದೆ. ಇವತ್ತು ದೇಶ ದಿವಾಳಿಯಾಗಿ ಬೇರೆ ದೇಶದ ಜೊತೆಗೆ ಸಾಲದಲ್ಲಿ ಇರುವಂತಹ ದೇಶ ಇವತ್ತು ಭಾರತದ ವಿಶ್ವಗುರು ಜೊತೆಗೆ ಕಾಂಪಿಟೇಷನನ್ನು ಮಾಡ್ತಾ ಇರೋದು ಇದು ಅನಗತ್ಯವಾಗಿರೋವಂಥದ್ದು. ಮುಂದಿನ ದಿನಮಾನಗಳಲ್ಲಿ ಮೊದಲೊಂದಿತ್ತು ಸೈನಿಕರು ಗನ್ನನ್ನು ಲೋಡ್ ಮಾಡಿ ಇಟ್ಕೊಳ್ಳುವಂಥ ಪರಿಸ್ಥಿತಿ ಇತ್ತು. ಈಗ ಆ ಥರ ಏನಿಲ್ಲ. ಗುಂಡನ್ನು ಹೊಡಿತಾರೆ, ಹೆಣವನ್ನು ಉಳಿಸ್ತಾರೆ, ಆಮೇಲೆ ಬಂದು ಲೆಕ್ಕವನ್ನು ಕೊಡುವಂಥ ಒಂದು ಪರಿಸ್ಥಿತಿ ಇವತ್ತು ಭಾರತ ದೇಶಕ್ಕೆ ಬಂದಿದೆ. ಅಂತಹ ಸೈನಿಕರನ್ನು ಪಡೆದ ನಾವುಗಳು ಧನ್ಯರು. ಅವರಿಗೆ ಇವತ್ತು ಚಿರಋಣಿಯಾಗಿ ನಾವುಗಳು ಇರ್ತೇವೆ. ನಿಮ್ಮ ಹೆಸರು? ನಾಗರಾಜ್ ಪುರಂದಿಗೌಡ್, ವಿದ್ಯಾರ್ಥಿ ಪರಿಷತ್ ಸಿಟಿ ಸೆಕ್ರೆಟರಿ.